ಹಲೋ ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಫಸ್ಟ್ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾರೆಲ್ಲ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆ ನಮ್ಮ ವಿಡಿಯೋಗಳನ್ನೆಲ್ಲ ಲೈಕ್ ಮಾಡ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇರಿ, ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ ಹಾಗೆ ನಿಮ್ಮ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ಕೇಳೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿಯವರು ಇವತ್ತು ಸ್ವಲ್ಪ ಇನ್ನೊಬ್ಬರ ಜೊತೆ ಯಾವ್ದಾದ್ರು ಹಣದ ವ್ಯವಹಾರ ನಡೆಸಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ. ಅಂಡ್ ನೀವ್ ಯಾವ್ದೋ ಒಂದು ಜೋಶಲ್ಲಿ ಇಂತಹ ಕೆಲಸ ಮಾಡ್ತೀನಿ ಅಂತ ಹೋದಾಗ ನಿಮ್ಗೆ ಅದು ತುಂಬಾ ಪ್ರೆಷರ್ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ಹುಷಾರಾಗಿರಿ. ಇನ್ನು ವೃಷಭ ರಾಶಿಯವರು ಇವತ್ತು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ನೀವು ಸ್ವಲ್ಪ ದುಡ್ಡನ್ನ ಸೇವಿಂಗ್ಸ್ ಮಾಡ್ತೀರಾ, ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದಿವತ್ತು ಸಾಲ್ವ್ ಆಗುತ್ತೆ. ಇನ್ನು ಮಿಥುನ ರಾಶಿಯವರು ಇವತ್ತು ನೀವು ಯಾವ್ದಾದ್ರು ಹೊಸ ಕೆಲಸಗಳನ್ನ ಮಾಡಕ್ಕೆ ಪ್ಲಾನ್ ಮಾಡ್ತೀರಾ ಅಂಡ್ ಇದು ಸಕ್ಸಸ್ ಕೂಡ ಆಗತ್ತೆ. ಜೊತೆಗೆ ಯಾರೆಲ್ಲ ಗ್ಯಾಮ್ಲಿಂಗ್ ಅಥವಾ ಲಾಟ್ರಿ ಈ ತರ ಅಭ್ಯಾಸಗಳಿದೆ ದಯವಿಟ್ಟು ಅದರಿಂದ ಇವತ್ತು ದೂರ ಇರಿ, ನಿಮ್ಗೆ ಒಳ್ಳೇದಲ್ಲ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ಸ್ವಲ್ಪ ಸಮಸ್ಯೆಗಳಿರುತ್ತೆ, ಏನೋ ಒಂದು ಪ್ರಾಬ್ಲಮ್ಸ್ ಆಗತ್ತೆ, ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಹಾಗೆ ಸೆಪ್ಟೆಂಬರ್ ಆದ್ಮೇಲೆ ಎಲ್ಲಾದ್ರಲ್ಲೂ ಅದೃಷ್ಟ ನಿಮ್ಮನ್ನ ಹುಡುಕೊಂಡ್ ಬರತ್ತೆ. ಸೊ ಕಷ್ಟ ಬಂತು ಅಂತ ದಯವಿಟ್ಟು ಡಿಪ್ರೆಸ್ ಆಗ್ಬೇಡಿ, ಯಾವ್ದೇ ಪ್ರಾಬ್ಲಮ್ ಬಂದ್ರು ಧೈರ್ಯವಾಗಿ ಫೇಸ್ ಮಾಡಿ. ಇನ್ನು ಸಿಂಹ ರಾಶಿಯವರು ಇವತ್ತು ಯಾರೆಲ್ಲ ಪಾಲಿಟಿಕ್ಸ್ ಅಲ್ಲಿ ಇದ್ದೀರಾ ಅವರಿಗೆ ಇವತ್ತು ಸ್ವಲ್ಪ ನೇಮ್ ಫೇಮ್ ಅಂತಾರಲ್ಲ, ಅಂದ್ರೆ ಕೀರ್ತಿ ಪಡಿತಾರೆ. ಹಾಗೆ ನಿಮ್ಗೆ ಹೊಸ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗತ್ತೆ. ಜೊತೆಗೆ ಅಕ್ಟೋಬರ್ ಮತ್ತೆ ನವೆಂಬರ್ ಅಲ್ಲಿ ಸ್ವಲ್ಪ ನೀವು ಹುಷಾರಾಗಿರ್ಬೇಕು, ಸ್ವಲ್ಪ ಪ್ರಾಬ್ಲಮ್ಸ್ ಆಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಯಾವ್ದೋ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಾರಲ್ಲ ಅದನ್ನ ನೀವು ಕಳ್ಕೋತೀರಾ, ಹಾಗೆ ಹೊಸ ಸಂಬಂಧಗಳು ರೂಪುಗೊಳ್ಳುತ್ತೆ. ಜೊತೆಗೆ ನಿಮಗ್ ಸಿಗೋ ಗುಡ್ ನ್ಯೂಸ್ ಇಂದ ನಿಮ್ಮ ಪ್ರೆಷರ್ ಇವತ್ತು ಕಡಿಮೆ ಆಗತ್ತೆ. ಸೊ ಡೋಂಟ್ ವರಿ. ಇನ್ನು ತುಲಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಪ್ರಾಫಿಟ್ ಬರೋ ಕಡೆ ಎಲ್ಲ ಇನ್ವೆಸ್ಟ್ ಮಾಡುವಂತಹ ಐಡಿಯಾಗಳು ಸಿಗತ್ತೆ. ಹಾಗೆ ನಿಮ್ಮ ಕಾನ್ಸಂಟ್ರೇಷನ್ ತುಂಬಾ ಹೊಸ ವಿಚಾರಗಳ ಮೇಲೆ ಹೋಗುತ್ತೆ ಅಂಡ್ ಲಾಂಗ್ ಜರ್ನಿಯಿಂದ ಸ್ವಲ್ಪ ಇವತ್ತು ದೂರ ಇರಿ. ಇನ್ನು ವೃಶ್ಚಿಕ ರಾಶಿಯವರ ಇವತ್ತು ಲವ್ ಲೈಫ್ ತುಂಬಾ ಚೆನ್ನಾಗಿರತ್ತೆ. ಸೊ ನಿಮ್ಮ ರಿಲೇಶನ್ಶಿಪ್ ತುಂಬಾ ಗಟ್ಟಿಯಾಗಿರತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಹಾಗೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇನ್ನು ಧನು ರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದಿಂದ ನೀವು ಬೆಳವಣಿಗೆ ಪಡಿತೀರಾ, ಹಾಗೆ ನಿಮ್ಗೆ ಎಲ್ಲಿಂದಾನೋ ದುಡ್ಡು ಬರಬೇಕು ಅದು ಹೋಲ್ಡ್ ಅಲ್ಲಿ ಇರುತ್ತೆ, ಅಂದ್ರೆ ಇವತ್ತು ನಿಮ್ಗೆ ದುಡ್ಡು ಸಿಗತ್ತೆ. ಸೊ ಹಾಗಾಗಿ ನಿಮ್ಗೆ ಚಿಂತೆ ಇರಲ್ಲ. ಇನ್ನು ಮಕರ ರಾಶಿಯವರು ಇವತ್ತು ಫ್ಯಾಮಿಲಿಯಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆ ಅಂತಾರಲ್ಲ ಆ ತರ ಅಟ್ಮಾಸ್ಫಿಯರ್ ಇರುತ್ತೆ, ಖುಷಿಯಾಗಿರ್ತೀರಾ. ಅಂಡ್ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅವ್ರಿಗೆ ಇವತ್ತು ಕೆಲಸ ಸಿಗೋ ಚಾನ್ಸಸ್ ಕೂಡ ಇದೆ. ಇನ್ನು ಕುಂಭ ರಾಶಿಯವರು ಇವತ್ತು ನೀವು ಫಿನಾನ್ಷಿಯಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಲ್ಲ, ಹಣಕಾಸಿನ ವಿಷಯದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ. ಆದ್ರೆ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ವರ್ಷದ ಅರ್ಧ ಭಾಗದಲ್ಲಿ ನಿಮ್ಮ ಅದೃಷ್ಟ ಇನ್ನಷ್ಟು ಗಟ್ಟಿ ಆಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯಲ್ಲಿ ಇವತ್ತು ಮಾಲೀಕರು ಸ್ವಲ್ಪ ಉತ್ತಮ ಲಾಭ ಗಳಿಸ್ತಾರೆ. ಹಾಗೆ ಆಸ್ತಿ ಸಂಬಂಧದ ವ್ಯವಹಾರ ನಡೆಸೋ ವ್ಯಕ್ತಿಗಳು ತಮ್ಮ ಸುತ್ತ ನಡೆಯೋ ಚಟುವಟಿಕೆಗಳ ಬಗ್ಗೆ ಎಚ್ಚರ ವಹಿಸಬೇಕು. ಸ್ವಲ್ಪ ಇವತ್ತು ಹುಷಾರಾಗಿರಿ. ಕೇಳಿದ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ತುಂಬಾ ಚೆನ್ನಾಗಿದೆ. ಇವತ್ತು ಶುಕ್ರವಾರ ಬೇರೆ, ಖುಷಿಯಾಗಿರಿ. ಇನ್ನೇನ್ ನಾಳೆ ವೀಕೆಂಡ್ ಬರ್ತಾ ಇದೆ. ಸೊ ಹ್ಯಾಪಿ ಆಗಿರಿ. ಇವತ್ತು ಒಂದಿನ ಕಳೆದ್ರೆ ನಾಳೆ ನಾಡಿದ್ದು ಫುಲ್ ರೆಸ್ಟ್ ತಗೋಬಹುದು. ಸೊ ಇವತ್ತು ಫ್ರೈಡೆ, ಎಂಜಾಯ್ ಮಾಡಿ, ಖುಷಿಯಾಗಿರಿ, ಯಾವ್ದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಬಿ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಅನ್ನ ನಿಮ್ಗೆ ಕೊಡ್ತೀವಿ. ಅಲ್ಲಿವರೆಗೂ ನೀವೇನ್ ಮಾಡ್ತಾ ಇರ್ಬೇಕು, ಎಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರ್ಬೇಕು ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ನಮ್ಮ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ, ಎಂಜಾಯ್.